ಕಚೇರಿ ಅಂದ್ರೆ ನನ್ಗೆ ಹೆದರಿಕೆ ಆಕೈತೆವ. ಇಲ್ಲಿ ನಂಬಿಕೆ ಇಟ್ಕೊಂಡು ನನ್ನ ಮಗಳು ಬಂದು ಮೋಸ ಹೋಗಿ ನನ್ನ ಜೀವನ ಕಳ್ಕೊಂಡ್ಬಿಟ್ಲು. ಇದು ನಮ್ಮಂತವ್ರಿಗೆ ಎಲ್ರವ? ಇಲ್ಲಿ ನಾನು ಇರಾಕಿಲ್ಲ, ನಾ ಹೋಗ್ತೀನವ. ಸಿದ್ದವ್ವ, ಹಾಗನ್ಬೇಡ. ಕೋರ್ಟು ಕಚೇರಿ ಅಂದ್ರೆ ನನಗೂ ತುಂಬಾ ಭಯನೇ. ನನ್ನ ಗಂಡನೇ ಲಾಯರ್ ಆಗಿದ್ರು ಒಂದಿನಾನು ನಾನು ಈ ಕಡೆ ತಲೆ ಹಾಕಿ ಮಲಗಿಲ್ಲ. ಆದ್ರೆ ಸಂತ್ರಸ್ತರಿಗೆ ಬಡವ ದೊಡ್ಡವ ಅನ್ನೋ ಭೇದ ಭಾವ ಇಲ್ದೆ ನ್ಯಾಯ ಕೊಡೋ ಜಾಗ ಅಂದ್ರೆ ಇದೇ ಸಿದ್ದವ್ವ. ನೀನು ಕೂತ್ಕೋ ಬೃಂದ, ಒಟ್ಟಿಗೆ ಊಟ ಮಾಡೋಣ. ಜೆಪಿ, ನಿಮ್ ಮಗ ಯಾರ ಮಾತ್ಗೂ ಬಗ್ಗೋ ತರ ಕಾಣಿಸ್ತಾ ಇಲ್ಲ. ನಾಳೆ ಕೇಸು ನಮ್ಮಂತೆ ಆಗದೆ ಹೋದ್ರೆ ನಮ್ಮನೆಯವ್ರಿಗೆ ತುಂಬಾ ದೊಡ್ಡ ಆಘಾತ ಆಗತ್ತೆ ಜೆಪಿ. ಈಗಾಗ್ಲೇ ಹೈಕಮಾಂಡಿಂದ ಅವ್ರಿಗೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದೆ ಅಂತಿದ್ರು. ಕೇಸ್ ಗೆಲ್ದೆ ಹೋದ್ರೆ ಎಲ್ಲ ಮುಗ್ದು ಹೋಗುತ್ತೆ ಜೆಪಿ. ಭಾರ್ಗವಿ ಕಡೆ ಯಾವುದೇ ಸಾಕ್ಷಿ ಇರ್ಬೋದು, ನನ್ನ ಮಗ ಯಾರ ಕಡೆನಾದ್ರೂ ಇರ್ಬೋದು, ಆದ್ರೆ ನಮ್ಮ ಹತ್ರ ಸಂಧ್ಯಾ ಇದ್ದಾಳೆ. ಈ ಕೇಸ್ ನಿಂತಿರೋದು ಅವಳ ಮೇಲೆ. ಜೀವಂತ ಸಾಕ್ಷಿನೇ ಇದ್ದಾಗ ಉಳಿದದ್ದೆಲ್ಲ ಗೌಣ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮನ್ನ ನಿಮ್ಮ ಮಗನ್ನ ಬಚಾವ್ ಮಾಡೋದು ನನ್ನ ಜವಾಬ್ದಾರಿ. ಸಾಂಬಾರ್ ಕೊಡೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನಮ್ಮನೇಲಿ ಊಟ ಮಾಡೋ ಜಾಗ ಇದೆ ಅಲ್ವಾ ಮಾವ? ಅಲ್ವಾ ಬೃಂದ? ಅದಕ್ಕೆ ಬಂದೆ. ನಿಮ್ ಹತ್ರನೂ ನೀನ್ ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ಬೋದಿತ್ತು. ಆದ್ರೆ ಏನ್ ಮಾಡ್ಲಿ, ಊಟಕ್ಕೆ ಕೂತಿರೋ ಅತಿಥಿಗಳಿಗೆ ಅವಮಾನ ಮಾಡೋ ಜಾಯಮಾನ್ದವ್ರು ನಾವಲ್ಲ. ಊಟ ಮಾಡಿ ಊಟ ಮಾಡಿ, ಆರಾಮಾಗಿ ಊಟ ಮಾಡಿ. ಭಾರ್ಗವಿ, ನೆಮ್ಮದಿಯಾಗಿ ಊಟ ಮಾಡಕ್ಕಾದ್ರೂ ಬಿಡೆ. ಅಯ್ಯೋ, ಆರಾಮಾಗಿ ಊಟ ಮಾಡಿ. ನಿಮ್ ತಟ್ಟೆಲಿರೋದನ್ನ ಕಿತ್ಕೊಳ್ಳೋ ಬುದ್ಧಿ ನನ್ಗಂತೂ ಇಲ್ಲ. ಹೇಗೋ ಎಲ್ಲ ಸೇರಿದೀವಿ, ಅಂತಿಮ ಭೋಜನ ಅನ್ಕೊಂಡು ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಹೇಗಿದ್ರು ನಾಳೆ ಈ ಟೇಬಲ್ ಅಲ್ಲಿ ಒಬ್ರು ಖಾಲಿ ಆಗ್ತಿದಾರಲ್ಲ. ಮೇಡಮ್, ನೀವೇನ್ ಸಂಕೋಚ ಪಟ್ಕೋಬೇಡಿ, ಆರಾಮಾಗಿ ಊಟ ಮಾಡಿ. ನಾಳೆಯಿಂದ ಪಾಪ ಉಪ್ಪು ಖಾರ ಇಲ್ದಿರೋ ಜೈಲೂಟ ತಿನ್ಬೇಕಲ್ಲ. ಪಾಪ ನಿಮಗ್ ಸೆಟ್ ಆಗುತ್ತೋ ಇಲ್ವೋ. ಭಾರ್ಗವಿ, ಅತಿ ಆಯ್ತು ನಿಂದು. ಕೊಲೆ ಮಾಡಿರೋ ನೀವೇ ಇಷ್ಟೊಂದು ಜಾಲಿಯಾಗಿರ್ಬೇಕಾದ್ರೆ ನಾನ್ ಹೀಗಿರೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ನೀನೇನೇ ಮಾಡಿದ್ರು ನನ್ನನ್ನ ಜೈಲು ಕಳ್ಸಕ್ಕಾಗಲ್ಲ. ಯಾಕೆಂದ್ರೆ ನನ್ ಜೊತೆ ಜೆಪಿ ಇದ್ದಾರೆ. ಒಪ್ಕೊಳ್ಳೋ ಮಾತೆ, ನಿಮ್ ಜೊತೆ ಜೆಪಿ ಸರ್ ಇದ್ದಾರೆ. ಆದ್ರೆ ನನ್ ಜೊತೆ ಯಾರಿದ್ದಾರೆ ಹೇಳಿ? ಅರ್ಜುನ್, ಈ ಭಾರ್ಗವಿದು ಅತಿ ಆಯ್ತು. ಎದ್ದು ಹೋಗಕ್ ಹೇಳು.
ನೋಡಿ ಆಂಟಿ, ಇವರಿಲ್ಲಿ ಗೆಸ್ಟ್ ಅಲ್ಲ, ನನ್ನ ಹೆಂಡತಿ. ಇದು ಅವ್ರ ಮನೆ. ಕೂತ್ಕೊಳ್ಳಿ ಸೀತಾರಾಮ್. ಇದು ನನ್ನ ಮನೆ. ಇಲ್ಲಿ ಯಾರು ಇರ್ತಾರೆ ಇರಲ್ಲ ಅನ್ನೋ ನಿರ್ಧಾರ ನಾನೊಬ್ಬನೇ ಮಾಡೋದು. ನೋಡ್ತಾ ಇರೋ ಅರ್ಜುನ್, ನಾಳೆ ಕೇಸ್ ಸೋತ ತಕ್ಷಣ ಭಾರ್ಗವಿನ ನೀನೇ ಆಚೆ ಹಾಕ್ತೀಯ. ಡ್ಯಾಡ್, ನಾನು ಮಾಡಿದ ತಪ್ಪು ಅಂತ ಬಂದು ನನ್ನ ಕಾಲು ಹಿಡ್ಕೋತೀಯ. ನಿಮ್ಮ ಕಾಲು ಬುಡದಲ್ಲಿರೋದಕ್ಕೆ ನನಗೆ ಯಾವ ಬೇಜಾರು ಇಲ್ಲ ಡ್ಯಾಡ್. ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ಆದರೆ ನಾಳೆ ಕೇಸಲ್ಲಿ ನೀವು ಗೆಲ್ಲಲ್ಲ. ಯಾಕೆ ಅಂದ್ರೆ ಸತ್ಯನೇ ಗೆಲ್ಬೇಕು. ಸತ್ಯ ಭಾರ್ಗವಿ ಪರವಾಗಿದೆ. ಸೊ ಭಾರ್ಗವಿ ಅವರೇ ಗೆಲ್ಲೋದು. ಅದ್ಬಿಡಿ, ಎಲ್ಲರೂ ಆರಾಮಾಗಿ ಊಟ ಮಾಡಿ. ನಾಳೆ ಹಿಯರಿಂಗ್ ಇದೆ ಅಲ್ವಾ, ನಾಳೆ ನೋಡ್ಕೊಳ್ಳೋಣ. ಈ ಕೋರ್ಟು ಕಚೇರಿ ಅಂದ್ರೆ ನನ್ಗೆ ಹೆದರಿಕೆ ಆಕೈತೆವ. ಇಲ್ಲಿ ನಂಬಿಕೆ ಇಟ್ಕೊಂಡು ನನ್ನ ಮಗಳು ಬಂದು ಮೋಸ ಹೋಗಿ ತನ್ನ ಜೀವನ ಕಳ್ಕೊಂಡ್ಬಿಟ್ಲು. ಇದು ನಮ್ಮಂತವ್ರಿಗೆ ಎಲ್ರವ? ಇಲ್ಲಿ ನಾನು ಇರಾಕಿಲ್ಲ, ನಾ ಹೋಗ್ತೀನವ. ಸಿದ್ಧವ್ವ, ಹಾಗನ್ಬೇಡ. ಕೋರ್ಟು ಕಚೇರಿ ಅಂದ್ರೆ ನನಗೂ ತುಂಬಾ ಭಯನೇ. ನನ್ನ ಗಂಡನೇ ಲಾಯರ್ ಆಗಿದ್ರು ಒಂದಿನಾನು ನಾನು ಈ ಕಡೆ ತಲೆ ಹಾಕಿ ಮಲಗಿಲ್ಲ. ಆದ್ರೆ ಸಂತ್ರಸ್ತರಿಗೆ ಬಡವ ದೊಡ್ಡವ ಅನ್ನೋ ಭೇದ ಭಾವ ಇಲ್ದೆ ನ್ಯಾಯ ಕೊಡೋ ಜಾಗ ಅಂದ್ರೆ ಇದೇ ಸಿದ್ಧವ್ವ. ಕೆಲವರು ಇಲ್ಲಿನ ವ್ಯವಸ್ಥೆನ ದುರುಪಯೋಗ ಮಾಡ್ಕೋತಾ ಇದ್ದಾರೆ ನಿಜ. ಆದ್ರೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ ಅಲ್ವಾ? ಆ ದಿನ ಇವತ್ತೇ ಸಿದ್ಧವ್ವ. ನೋಡ್ತಾ ಇರು, ಇವತ್ತು ನಮ್ಮ ಸಂಧ್ಯಂಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಇದು ಬರೀ ನಿನ್ನ ಮೆಚ್ಚೋ ಕಾಡ್ತಾ ಇರೋ ಮಾತಲ್ಲ. ನನ್ನ ಮನಸ್ಸಿನಲ್ಲಿ ಧೈರ್ಯ ಇದೆ. ನನ್ನ ಮಗಳ ಮೇಲೆ ನನಗ್ ನಂಬಿಕೆ ಇದೆ. ಜೆಪಿ ಎಲ್ಲಿದ್ಯಾ? ನಾನು ಆಗ್ಲೇ ಕೋರ್ಟ್ಗೆ ಬಂದಾಯ್ತು. ಕೋರ್ಟ್ ಸ್ಟಾರ್ಟ್ ಆಗೋ ಟೈಮು ಆಯ್ತಪ್ಪ. ಜೆಪಿ, ನಾನು ಹೇಳ್ದನ್ನು ಸರಿಯಾಗಿ ಕೇಳಿಸ್ಕೊ. ನನ್ನ ಪಕ್ಷದವರು ವಿರೋಧ ಪಕ್ಷದವ್ರು ಮಾತ್ರ ಅಲ್ಲ, ಹೊರಗಿನ ರಾಜ್ಯದವ್ರು ಕೂಡ ನನ್ನ ಬಗ್ಗೆ ದುರ್ಬೀನ್ ಹಾಕೊಂಡು ಹುಡುಕ್ತಾ ಇದ್ದಾರೆ. ನನ್ನ ಕುಟುಂಬದ ಸಮಸ್ಯೆ ಎಲ್ರಿಗೂ ಕಾಮಿಡಿ ಶೋ ಆಗ್ಬಿಟ್ಟಿದೆ. ಜೆಪಿ, ಈ ಕೇಸು ನನ್ನ ಕುಟುಂಬದ ಮರ್ಯಾದೆ ಪ್ರಶ್ನೆ. ಇವತ್ತೇನೇ ಆದ್ರೂ ಈ ಕೋರ್ಟಿನ ಜಂಜಾಟದಿಂದ ನನಗೆ ಮುಕ್ತಿ ಸಿಗ್ಲೇಬೇಕು. ಇನ್ನು ಮುಂದೆ ನಾನು ಈ ಕೋರ್ಟ್ ಮುಂದೆ ಕೂಡ್ದು ದಯವಿಟ್ಟು ನನ್ನ ಗೆಲ್ಲಿಸ್ಕೊಟ್ಬಿಡು ಶಿವ. ನಮ್ ಕಡೆಯಿಂದ ಎಲ್ಲಾ ಸಿದ್ಧತೆಗಳು ಆಗಿದೆ ಶಕ್ತಿ. ಸಂಧ್ಯಾನೇ ಏನು ಆಗಲ್ಲ ಅಂತ ಹೇಳಿದ್ಮೇಲೆ ಭಾರ್ಗವಿ ಏನ್ ಮಾಡಕ್ಕಾಗತ್ತೆ? ನಾನೆಲ್ಲ ಹೇಳ್ಕೊಟ್ಟಿದ್ದೀನಿ, ತಲೆ ಕೆಡಿಸ್ಕೋಬೇಡ. ಆ ಹುಡುಗಿ ನಿಭಾಯಿಸುತ್ತೆ ಅಂತ್ಯಾ? ಖಂಡಿತವಾಗ್ಲೂ ನಿಭಾಯಿಸ್ತಾಳೆ. ಅವಳನ್ನ ಕರ್ಕೊಂಡ್ ಬಂದಿರೋದು ಯಾರು ಹೇಳು? ಬೃಂದ. ಮನೇಲೆ ಸಂಧ್ಯಾಗೆ ಅಚ್ಚುಕಟ್ಟಾಗಿ ಟ್ರೈನಿಂಗ್ ಮಾಡಿದಾಳೆ. ಆದ್ರೆ ನಿನ್ನ ಮಗನೇ ಉಲ್ಟಾ ಹೊಡಿತಿದ್ದಾನಲ್ಲಪ್ಪ, ಅವನಿಂದ ತೊಂದರೆ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಮ್ಮನ್ ಸೋಲ್ಸಕ್ಕೆ ಖಂಡಿತ ಪ್ರಯತ್ನ ಪಡ್ತಾನೆ. ಭಾರ್ಗವಿನೂ ಅದೇ ನಂಬಿಕೆಲೆ ಇರ್ತಾಳೆ ಪಾಪ. ಅವಳ ಕಡೆ ಇರೋದು ಅರ್ಜುನ್ ಆದ್ರೆ ನಿನ್ನ ಕಡೆ ಇರೋದು ಅವ್ರ ಅಪ್ಪ ಜೆಪಿ. ಕೇಸ್ ಮುಗಿತಿತ್ತಂಗೆ ಅವನೇ ಓಡ್ ಬಂದು ನಮ್ ಕಡೆ ಸೇರ್ಕೊಂತ ನೋಡ್ತಿರು. ನಿನಗೆ ಅಷ್ಟು ನಂಬಿಕೆ ಇದೆ ಸಾಕು ಶಿವ. ಒಟ್ನಲ್ಲಿ ನನಗೂ ನನ್ನ ಕುಟುಂಬಕ್ಕೆ ಯಾವ ತೊಂದರೆನೂ ಆಗಬಾರ್ದು. ಅಷ್ಟು ಮಾಡು ಶಿವ. ಇವ್ರನ್ನೆಲ್ಲ ನೋಡಿ ನೀನ್ ಹೆದರ್ಕೋತಾ ಇದೀಯಾ? ಇವರಿಂದ ಏನು ಮಾಡಕ್ಕಾಗಲ್ಲ ಸಿದ್ಧವ್ವ.
ಹೆದರ್ಕೊಳ್ಳೋ ಕಾಲ ಎಲ್ಲ ಮುಗಿದು ಹೋಯ್ತು. ಇವತ್ತು ಇಲ್ಲಿ ನಿನ್ನ ಮಗಳಿಗೆ ನ್ಯಾಯ ಸಿಗ್ತಾ ಇದೆ. ಇನ್ನು ಮುಂದೆ ನೀನು ಇವ್ರನ್ನೆಲ್ಲ ನೋಡಿ ತಲೆ ಎತ್ತಿ ನಡಿಬೇಕು. ಏನು ಅನ್ನಪೂರ್ಣಮ್ಮ ಅವ್ರೆ, ಗಂಡ ಹೆಂಡತಿ ಇಬ್ರು ನನ್ನ ಮುಂದೆ ನಿಲ್ಲೋದಕ್ಕೆ ಹೆದರ್ತಿದ್ದೋರು ಇವತ್ತು ನನ್ನನ್ನೇ ವ್ಯಂಗ್ಯ ಮಾಡೋಷ್ಟು ಬೆಳೆದು ಬಿಟ್ಟಿದ್ದೀರಾ? ನಿಜ, ನೀವ್ ಹೇಳ್ತಿರೋದು ಎಲ್ಲ ನಿಜಾನೇ. ಒಂದು ಕಾಲದಲ್ಲಿ ನಿಮ್ಮನ್ನೆಲ್ಲ ನೋಡಿ ನನ್ನ ಗಂಡನ್ನ ತಡೆದಿದ್ದೆ ನಾನು. ಆಗ ತುಂಬಾ ಭಯ ಆಗ್ತಾ ಇತ್ತು. ಆದ್ರೆ ಈಗ ನೀವೆಲ್ಲ ಯಕಶ್ಚಿತ್ ಒಂದು ಕ್ರಿಮಿನಲ್ ಅನ್ನೋದನ್ನ ನನ್ನ ಮಗಳು ನನಗ ಅರ್ಥ ಮಾಡಿಸಿದಾಳೆ. ಹೊಗಳೋ ನಾಯಿಂದ ದೇವ್ಲೋಕ ಹಾಳಾಗಲ್ಲ ಅನ್ನೋದು ನನಗ್ ಚೆನ್ನಾಗಿ ಅರ್ಥ ಆಗಿದೆ. ಯಾವ ಧೈರ್ಯದ ಮೇಲೆ ಗಂಡ ಹೆಂಡತಿ ಇಬ್ರು ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರೋ? ನಮಗ್ ಧೈರ್ಯ ತುಂಬೋದಕ್ಕೆ ಒಬ್ರಲ್ಲ, ಇಬ್ರಿದ್ದಾರೆ. ನನ್ನ ಮಗಳು, ನನ್ನ ಅಳಿಯ. ಇಲ್ಲದ ಆರೋಪನ ನನ್ನ ಮಗಳ ಮೇಲೆ ಹೊರಿಸಿ ಕೇಸ್ನೇ ಮುಚ್ಚಾಕೋದಕ್ ನೋಡಿದ್ರಿ ಅಲ್ವಾ? ಇವತ್ತು ನಿನ್ನ ಮಗ, ನಿನ್ ಹೆಂಡತಿ ಮಾಡಿರೋ ತಪ್ಪಿಗೆ ಬಡ್ಡಿ ಸಮೇತ ಶಿಕ್ಷೆ ಆಗತ್ತೆ. ಬಾಸಿದವ